ಗದಗ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನೈಸರ್ಗಿಕ ಸಂಪನ್ಮೂಲ ರಕ್ಷಣೆ ಹಾಗೂ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ. ರಸ್ತೆ ಬದಿಗಳಲ್ಲಿ ಗಿಡಮರಗಳನ್ನು ಬೆಳೆಸುವುದು, ನೆಡುತೋಪುಗಳನ್ನು ಸೃಷ್ಟಿಸುವುದು ಸೇರಿದಂತೆ ಹಲವು ಪ್ರಕ್ರಿಯೆಗಳು ಯಶಸ್ವಿಯಾಗಿ ಜಾರಿಗೆ ಬಂದಿವೆ. ಜಿಲ್ಲೆಯ 7 ತಾಲೂಕುಗಳಲ್ಲಿ ಮನ್ರೇಗಾ ಅಡಿ ಸಾಮಾಜಿಕ ಅರಣ್ಯ ಬೆಳೆಸುವ ಉದ್ದೇಶದಿಂದ ವನ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಕಳೆದ 5 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ಜಮೀನುಗಳ ವ್ಯಾಪ್ತಿಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡ ಮರಗಳನ್ನು ಬೆಳೆಸಲಾಗಿದೆ. 252 ಕಿಲೋಮೀಟರ್ ರಸ್ತೆ ವ್ಯಾಪ್ತಿಯಲ್ಲಿ 2,52,000 ಗಿಡ ಮರಗಳನ್ನು ನೆಡುವ ಯೋಜನೆ ಹೊಂದಲಾಗಿದೆ. ಇದರಿಂದ ವಾಹನ ಸವಾರರಿಗೆ, ರೈತ ಕೂಲಿಕಾರರಿಗೆ ಉತ್ತಮ ನೆರಳು, ಜೊತೆಗೆ ಮಣ್ಣಿನ ಸವಕಳಿ ತಡೆಗಟ್ಟುವಲ್ಲಿ ನೆರವಾಗಿದೆ. ಈ ಕುರಿತು ದೂರದರ್ಶನದೊಂದಿಗೆ ಮನ್ರೇಗಾ ಯೋಜನೆ ಐಇಸಿ ಸಂಯೋಜಕ ವಿಎಸ್ ಸಜ್ಜನರ್ ವಿವಿಧ ಜಾತಿಯ ಗಿಡಗಳನ್ನು ರಸ್ತೆಯ ಇಕ್ಕೆಲಗಳಲ್ಲಿ ಹಾಗೂ ನೆಡುತೋಪುಗಳಲ್ಲಿ ನೆಡಲಾಗಿದೆ ಎಂದರು. ತುಂಬಾನೇ ಯಶಸ್ವಿಯಾಗಿ ರಸ್ತೆ ಬದಿ ನೆಡುತೋಪು ಮಾಡಿದ್ವಿ ಅಂತ ಹೇಳ್ಬೋದು. ಹಾಗೇನೆ ನಮ್ಮ ಜಿಲ್ಲೆಯು ಮೂಲತಃ ಒಣಹವೆ ಪ್ರದೇಶ ಆಗಿರೋದ್ರಿಂದ ಬೇಸಿಗೆ ಸಮಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ 36 ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ ಪವಾಡಿ ಪರಿಸರ ಸ್ನೇಹಿ ಕಾರ್ಯಯೋಜನೆಯು ಜನರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ತಿಳಿಸಿದರು. ಸಣ್ಣ ಪುಟ್ಟ ಒಂದೊಂದು ಮರಗಳನ್ನ ಆಶ್ರಯಿಸಿದ್ರು. ರಸ್ತೆ ಬದಿ ನೆಡುತೋಪು ಕಾಮಗಾರಿ ಅನುಷ್ಠಾನ ಮಾಡಿದ ನಂತರ ತಮ್ಮ ಜಮೀನಿನ ಪಕ್ಕದಲ್ಲೇ ಇರತಕ್ಕಂಥ ಗಿಡ ಮರಗಳನ್ನ ಆಶ್ರಯಿಸಿರುವುದು ತುಂಬಾ ಖುಷಿಯ ಸಮಾಚಾರ ಆಗಿದೆ. ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಕಳೆದ 5 ವರ್ಷಗಳಲ್ಲಿ ನೆಟ್ಟ ಹಲವು ಗಿಡಗಳು ಈಗ ಹೆಮ್ಮರವಾಗಿ ಬೆಳೆದು ನಿಂತು ಜನ ಜಾನುವಾರುಗಳಿಗೆ ನೆರಳು ಆಶ್ರಯ ನೀಡುತ್ತಿವೆ ಎಂದರು. ಪ್ರತಿಯೊಂದು ರಸ್ತೆಯಲ್ಲಿಯೂ ನೆರಳಾಗಿದೆ, ಮರ ದೊಡ್ಡವಾಗಿದ್ದಾವೆ. ಆಮೇಲೆ ಹೂವಿನ ಗಿಡಗಳು ಜಾಸ್ತಿ ಇದ್ದಾವೆ. ಈಗ ಪ್ರತಿಯೊಬ್ಬರು ಸಾರ್ವಜನಿಕರು ಅಡ್ಡಾಡಬೇಕಾದಾಗ ವಾಕಿಂಗ್ ಹೋಗೋಕ್ಕಂತ ಮುದ್ದಾಂ ಬೇಕಂತ ಆ ರಸ್ತೆಯಲ್ಲಿ ಅಡ್ಡಾಡುವಾಗ ನಮಗೆ ಪ್ರಶಂಸೆ ಮಾಡಿದ್ದಾರೆ. ಅದ್ರ ಜೊತೆಗೆ ಹಣ್ಣು ಹಂಪಲ ಗಿಡಗಳನ್ನು ಹಾಕಿದ್ದೀವಿ. ಅದು ನೋಡಲಿಕ್ಕೆ ಭಾಳ ಜನರಿಗೆ ಅದು ಭಾಳ ಕಣ್ಣಿಗೆ ತಂಪು ನೀಡ್ತಕ್ಕಂಥದ್ದು ಮತ್ತು ಅದನ್ನು ನೋಡಿ ಭಾಳ ಜನ ಆಕರ್ಷಿತರಾಗಿ ತಾವು ಅಲ್ಲಿ ಬಂದುಬಿಟ್ಟು ಸೆಲ್ಫಿ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತಾ ಇದ್ದೀವಿ. ಭಾಳ ಹಳ್ಳಿ ಜನರು ಕೂಡ ಇದ್ರ ಬಗ್ಗೆ ಭಾಳ ಒಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದು ನೋಡಿ ನಮಗೆ ಭಾಳ ಖುಷಿ ಅನಿಸ್ತೈತಿ. ಒಟ್ಟಾರೆಯಾಗಿ ಇವತ್ತಿನ ದಿನಮಾನದಲ್ಲಿ ಬಿಸಿಲಿನ ತಾಪಮಾನ ಕಡಿಮೆ ಮಾಡಲಿಕ್ಕೆ ನಾವು ಗಿಡಗಳನ್ನು ನೆಡಬೇಕು. ಈ ದೃಷ್ಟಿಯೊಳಗೆ ನಾವು ಸಾಕಷ್ಟು ಸಾಧನೆಯನ್ನು ನಮ್ಮ ಗದಗ ಜಿಲ್ಲೆ ಮಾಡಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸ್ತದೆ.